ರಾತ್ರಿ ಊಟದ ಸಮಯ. ಮನೆಯಲ್ಲಿ ವಿದ್ಯುತ್ ಇರಲಿಲ್ಲ. ಮೇಣದ ಬತ್ತಿ ಹಳದಿ ಬೆಳಕಿನಲ್ಲಿ ರಾಘವನ ಮುಖ ಆಕರ್ಷಕವಾಗಿ ಕಾಣುತ್ತಿತ್ತು. ಊಟದ ನಂತರ ರಾಗಿಣಿ ನಿದ್ದೆಗೆ ಹೋದಾಗ ಮನೆಯಲ್ಲಿ ರಾಗಿಣಿ ಮತ್ತು ರಾಘವ ಮಾತ್ರ ಉಳಿದರು. ಮಳೆಯ ಸದ್ದಿನೊಂದಿಗೆ ಆಕೆಯ ಮನಸ್ಸಿನಲ್ಲಿ ಒಂದು ವಿಚಿತ್ರ ಭಾವನೆ ಮೂಡುತ್ತಿತ್ತು. ರಾಘವನ ಜೊತೆಗಿನ ಸಂಭಾಷಣೆ ಹಾಗೆ ಒಂಟಿತನ ಗಾಯವನ್ನು ಮರೆಸಿದ್ದು. ಚಿಕ್ಕಮ್ಮ, ಒಬ್ಬರೇ ಇಷ್ಟು ವರ್ಷ ಹೇಗೆ ಕಾಲ ಕಳೆದಿರಿ? ನಿಮಗೂ ಆಸೆ ಆಕಾಂಕ್ಷೆಗಳಿವೆ ಎಂದು ಕೇಳಿದಾಗ ಆಕೆಯ ಕಣ್ಣುಗಳು ತೇವಗೊಂಡವು. ಅಡುಗೆ ಮನೆಯಲ್ಲಿ ಕಾಫಿ ತಯಾರಿಸುವಾಗ ರಾಘವ ಹಿಂದೆ ಬಂದ. ಚಿಕ್ಕ ಕೋಣೆಯಲ್ಲಿ ಹಾಗೆ ದೇಹಕ್ಕೆ ಅವನ ಕಂಬ ತಾಗಿದಂತೆ ಭಾಸವಾಯಿತು. ಅವನ ಬಿಸಿಯಾದ ಉಸಿರು ತಾಕುತ್ತಿತ್ತು. ಕಾಫಿ ಕೊಡುವಾಗ ಅವನ ಬೆರಳುಗಳು ಆಕೆ ಕೈಯನ್ನು ಸ್ಪರ್ಶಿಸುವುದು ಸ್ಪಷ್ಟವಾಗಿತ್ತು. ಆ ಸ್ಪರ್ಶದಲ್ಲಿ ಒಂದು ವಿಚಿತ್ರವಿತ್ತು. ಪ್ರೀತಿ ಮತ್ತು ಸ್ವಲ್ಪ ಕಾಮದ ಕಿಡಿಯೂ ಇತ್ತು. ಚಿಕ್ಕಮ್ಮ, ನೀವು ತುಂಬ ಚೆನ್ನಾಗಿ ಕಾಣುತ್ತಿದ್ದೀರಾ ಎಂದು ಹೇಳಿದ. ಆ ರಾತ್ರಿ ಮಳೆ ಆರ್ಭಟದ ನಡುವೆ ಅವರಿಬ್ಬರ ನಡುವಿನ ಅಂತರ ಒಂದಾಯಿತು. ಅರವಿಂದ ಸ್ಪರ್ಶ ಆಕೆಯ ಸೀರೆಯ ಸೆರಗು ಸರಿಪಡಿಸುವ ನೆಪದಲ್ಲಿ ಸೊಂಟವನ್ನು ಮುಟ್ಟಿತು. ಆಕೆ ಚರ್ಮ ಸುಡುತ್ತಿತ್ತು. ದೇಹದಲ್ಲಿ ನಡುಕ ಹುಟ್ಟಿದ್ದು. ಅವನ ತುಟಿಗಳು ಆಕೆಯ ಕತ್ತಿಗೆ ಮುತ್ತಿಟ್ಟಾಗ ಆಕೆ ಆನಂದಿಸಿದಳು. ಅವನ ಕೈಗಳು ಆಕೆ ಬೆನ್ನಿನ ಮೇಲೆ ಚಲಿಸಿದವು. ಆಕೆಯೊಳಗಿನ ಹೆಣ್ಣಿನ ಸ್ತನವನ್ನು ಜಾಗೃತಗೊಳಿಸಿದವು. ನಿಧಾನವಾಗಿ ಆಕೆ ಮೇಣದ ಬೆಳಕಿನಲ್ಲಿ ಆಕೆ ಸೀರೆಯನ್ನು ತೆಗೆದಾಗ ಅವನ ಕಣ್ಣುಗಳಲ್ಲಿ ಕಾಮದ ಜೊತೆಗೆ ಪ್ರೀತಿಯಿಂದ, ನೀವು ದೇವತೆಯಂತೆ ಕಾಣುತ್ತಿದ್ದೀರಿ ಎಂದವನು. 2 ಕಾಲುಗಳ ಮೇಲಕ್ಕೆ ತೆಗೆದುಕೊಂಡು ಸುಖಿಸಲು ಶುರು ಮಾಡಿದ. ರಾತ್ರಿ ಪೂರ ಅಂದರ್ಭ ಹಾರಾಟವನ್ನು ಆಡಿದ. ಬಿಸಿಯಾದ ಬೆಳ್ಳನೆಯ ಮೊಸರನ್ನು ಉಬ್ಬಿದ ಚಪಾತಿಯ ಒಳಗೆ ತುಂಬಿಸಿ ರಸ ಸೇರಿಸಿ ಮಜಾ ಮಾಡಿದ. ಆ ರಾತ್ರಿ ಅವರ ದೇಹಗಳು ಒಂದಾಗಿ ಕಾಮದ ಪ್ರೀತಿ ಉಕ್ಕಿ ಹರಿಯುತ್ತಿತ್ತು. ಆ ಸಂಗಮಕ್ಕೆ ಒಳ್ಳೆಯ ದೈಹಿಕವಾಗಿ ಇರಲಿಲ್ಲ. 2 ಒಂಟಿ ಆತ್ಮಗಳ ಮಿಲನವಾಗಿತ್ತು. ಹೊರಗಿನ ಮಳೆಯ ಸದ್ದು, ಬೆಳಕಿನ ಪ್ರೀತಿಯ ರಾಘವೇಂದ್ರ ಸಾಕ್ಷಿಯಾಯಿತು. ಬೆಳಕಿನ ಬೆಳಗಿದಾಗ ಸೂರ್ಯನ ಕಿರಣಗಳು ಕಿಟಕಿಯ ಮೂಲಕ ಹೊರಗೆ ಬಂದು ರಾತ್ರಿ ಎಲ್ಲ ಉಬ್ಬಿದ ಚಪಾತಿಗೆ ಏಟು ಬಿದ್ದು ಎಚ್ಚರಗೊಂಡಿದ್ದ. ಆದರೆ ರಾಘವ ಇನ್ನು ಸೂರ್ಯ ಉದಯಿಸುವುದು ಇದೆ. ಆದರೆ ರಾಗಿಣಿ ಆ ರಾತ್ರಿ ಘಟೆಯನ್ನು ಕನಸಿನಂತೆ ಭಾವಿಸಿದರೂ ಕೂಡ ಬೆಳಗ್ಗೆ ನಡೆಯಲು ಶುರು ಮಾಡಿದಾಗ ಪೆಟ್ಟು ಎಂದು ಕರೆದಿಲ್ಲ ಎಂದ ಹಾಗೆ ದೇಹದ ಚೈತನ್ಯವು ಅದನ್ನು ಒಪ್ಪಿತು. ಆದರೆ ಸಮಾಜ ಕಟ್ಟುಪಾಡುಗಳು, ಶಿಲ್ಪಾಳು ಅನುಮಾನ ಬಂದರೆ ಶಿಲ್ಪ ಮನೆಗೆ ಬಂದಾಗ ಎಂದಿನಂತೆ ಸಹಜವಾಗಿದ್ದಳು. ಆದರೆ ಪಕ್ಕದ ಮನೆಯಲ್ಲಿ ರಾಗಿಣಿ ಮುಖದ ಹೊಸ ಕಾಂತಿಯನ್ನು ಗಮನಿಸಿ ಹಾಸ್ಯದಿಂದ ಕಾಣುತ್ತಿದೆ ಎಂದಾಗ ಆಕೆಯ ರಹಸ್ಯದ ಬಗ್ಗೆ ಅನುಮಾನವಿರಬಹುದು ಎಂದು ರಾಗಿಣಿ ಭಯಪಟ್ಟರು. ರಾಘವ ನಗರಕ್ಕೆ ಹೊರಡುವ ಸಮಯ ಬಂದಿತು. ಒಂಟಿಯಾಗಿದ್ದಾಗ ಅವನು ಆಕೆ ಕೈಯನ್ನು ಹಿಡಿದು, ಕೊಬ್ಬಿದ ಚಪಾತಿಗೆ ನಿನ್ನನ್ನು ಮರೆಯಲು ಸಾಧ್ಯವೇ ಎಂದಳು. ಅವನು ಹೊರಟಾಗ ಆಕೆಯ ಕೆನ್ನೆಯ ಮೇಲೆ ಕಣ್ಣೀರು ಜಾರಿತು. ಆದರೆ ಆ ಕಣ್ಣೀರು ದುಃಖದಿಂದ ಅಲ್ಲ, ಸಂತೋಷದ ತೃಪ್ತಿಯ ಕಣ್ಣೀರಾಗಿತ್ತು.